ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಎರಡೂ ಪಕ್ಷದ ಶಾಸಕರುಗಳು ಇವತ್ತು ಸದನದಲ್ಲಿ ಒಕ್ಕರಡಿನಿಂದ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಏನು ಸರ್ಕಾರದಲ್ಲಿ ಒಬ್ಬ ಕಳಂಕಿತರನ್ನ ಇವತ್ತು ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿದ್ದಾರೆ. ನಾಗೇಂದ್ರ ಅವ್ರನ್ನ ತತ್ಕ್ಷಣ ಮಂತ್ರಿಮಂಡಲದಿಂದ ಅವ್ರನ್ನ ಕೈ ಬಿಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಪ್ರತಿಭಟನೆಯನ್ನ ಇವತ್ತಿನಿಂದ ಪ್ರಾರಂಭ ಮಾಡಿದ್ದಾರೆ. ಅನಿರ್ದಿಷ್ಟ ಕಾಲಾವಧಿಯವರೆಗೂ ಕೂಡ ಪ್ರತಿಭಟನೆ ನಡೀತಾ ಇರ್ತದೆ. ನಾನೇ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಯಾವ ನಾಗೇಂದ್ರ ಅವರು ಭ್ರಷ್ಟಾಚಾರದ ಆರೋಪ ಮೇಲೆ ರಾಜೀನಾಮೆಯನ್ನ ಕೊಟ್ಟಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ, ಈಗ ಮತ್ತೆ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಯಾಕೆ ಬಂತು ನಿಮಗೆ? ಯಾಕೆ ನಾಗೇಂದ್ರ ಅವ್ರ ಬಗ್ಗೆ ಭಯನಾ? ಯಾವ ವ್ಯಕ್ತಿಯ ಮೇಲೆ, ಯಾವ ಶಾಸಕನ ಮೇಲೆ ಇಂಥ ಗಂಭೀರವಾಗಿರ್ತಕ್ಕಂಥ ಆರೋಪ ಇದೆ? ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಳ್ತೀರಿ ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ಈ ಒಂದು ದಲಿತ ಸಮುದಾಯದ ಬಗ್ಗೆ ಇದೇನೋ ನೀವು ಕಾಳಜಿನ ಇಟ್ಕೊಂಡಿರುವಂಥದ್ದು? ನಾವಿವತ್ತು ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ತಯಾರಿದ್ದೇವೆ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಏನ್ ಚರ್ಚೆ ಮಾಡಬೇಕಾಗಿದೆ? ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಇವೆಲ್ಲವೂ ಕೂಡ ಚರ್ಚೆ ಆಗಿದೆ ಇದೇ ಸದನದಲ್ಲಿ ಎಲ್ಲವೂ ಕೂಡ ಚರ್ಚೆ ಆದ ನಂತರದಲ್ಲೇನೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ತೆಗೆದುಕೊಂಡಿರುವಂಥದ್ದು. ಮತ್ತೆ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ. ನಾಗೇಂದ್ರ ರಾವ್ ಅವತ್ತು ಕ್ಯಾಬಿನೆಟ್ಗೆ ರಾಜೀನಾಮೆ ಕೊಟ್ಟರು, ಅಲ್ಲಿಂದ ಇಲ್ಲಿಗೆ ಯಾವುದೂ ಕೂಡ ಬದಲಾವಣೆ ಆಗಿಲ್ಲ. ಬದಲಾಗಿ ಅವರ ವಿರುದ್ಧ ಆರೋಪಗಳು ಇವತ್ತು ಚಾರ್ಜ್ ಶೀಟ್ ಅನ್ನು ಕೂಡ ಫೈಲ್ ಮಾಡಿದ್ದಾರೆ. ಏನು ಅವರು ನಿರಪರಾಧಿ ಅಂತೇಳಿ ಏನು ಕೂಡ ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ. ನಾನು ಮುಖ್ಯಮಂತ್ರಿಗಳು ಹೇಳ್ತೇನೆ, ನಾಳೆ ದಿನ ನಾಗೇಂದ್ರ ಅವರು ನಿರಪರಾಧಿ ಅಂತೇಳಿ ಏನಾದರೂ ಪ್ರೂವ್ ಆದ್ರೆ ಅವ್ರನ್ನ ಸಚಿವರಲ್ಲ ಮುಖ್ಯಮಂತ್ರಿನ ಮಾಡಿ ನಮ್ದೇನೂ ಅಭ್ಯಂತರ ಇಲ್ಲ. ಮುಖ್ಯಮಂತ್ರಿನೇ ಮಾಡಿ ಅವ್ರು ನಿರಪರಾಧಿ ಅಂತೇಳಿ ಪ್ರೂವ್ ಆದ್ರೆ ಇವತ್ತು ಇಂಥ ಒಬ್ಬ ಕಳಂಕಿತ ಸಚಿವನನ್ನ ಸದನದಲ್ಲಿ ಕೂರಿಸ್ಕೊಂಡು ನಾವು ಚರ್ಚೆ ಮಾಡೋದಕ್ಕೆ ತಯಾರಿಲ್ಲ. ಎಲ್ಲಿವರೆಗೂ ಅವ್ರು ನಿರ್ದೋಷಿ ಅಂತೇಳಿ ಸಾಬೀತಾಗೋದಿಲ್ವೋ ಅಲ್ಲಿವರೆಗೂ ಕೂಡ ಅವರನ್ನ ಕ್ಯಾಬಿನೆಟ್ನಲ್ಲಿ ಇಟ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಗಾಗಿ ನಾವು ಸದನದ ಒಳಗಡೆನೂ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ, ಸದನದ ಹೊರಗಡೆನೂ ಕೂಡ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ.